ಹೇಗಿದ್ದೀರಾ? ಊಟ ಆಯ್ತಾ? ನಾನು ಇವತ್ತು ಬಿಂಜೆ ದೊಡ್ಡಬೆಲ್ಲೆ ಹತ್ರ ಇರ್ತಕ್ಕಂಥ ಕರ್ನಾಟಕ ವಿಶ್ವಮಾನ ಸೇನೆಯ ಸೇವಾ ಟ್ರಸ್ಟ್ ಹತ್ರ ಬಂದಿದ್ದೀನಿ. ಇಲ್ಲಿನ ವಿಶೇಷ ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿನ ವಿಶೇಷ ಏನು ಅಂದರೆ, ನಿರಾಶ್ರಿತರು ಅಂದರೆ ಬೀದಿಯಲ್ಲಿ ಇರ್ತಾರೆ, ಅವ್ರಿಗೆ ಮನೆ ಇರಲ್ಲ, ಯಾರ ಒಂದು ಆಶ್ರಯನೂ ಇರಲ್ಲ, ಅಂಥವ್ರಿಗೆ ಇಲ್ಲಿ ಆಶ್ರಯನ ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ನಾಚಿ ಪ್ರಸನ್ನ ಅವರು ಇದರ ಸಂಸ್ಥಾಪಕರು. ದೊಡ್ಡಬೆಲ್ಲೆ ಹತ್ರ ಇದೆ. ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ ಮಗನ ಬರ್ಡೇಗೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲರೂ ಹೇಳಿ ಹಾಯ್ ಅಂತ ಹೇಳಿ. ಎಲ್ಲರೂ ಬಹಳ ವರ್ಷಗಳ ಒಡನಾಟದಲ್ಲಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರ ಆತ್ಮೀಯ ಗೆಳತಿಯವರು ಚಂದ್ರಕಲಾ ಮೇಡಮ್ ಅವರ ಮಗ ಪ್ರಜ್ವಲ್ ಅವರ ಒಂದು ಜನ್ಮದಿನಾಚರಣೆಯ ಅಂಗವಾಗಿ ಇವತ್ತು ವಿಶೇಷವಾಗಿ ನವೀನ್ ಸರ್ ಅವರು ನಮ್ಮ ಒಂದು ಆಶ್ರಮಕ್ಕೆ ಬಂದಿದ್ದಾರೆ. ಮತ್ತೆ ದುರ್ಗಪ್ರಸಾದ್ ಸರ್ ಅವರು ಕೂಡ ಈ ಒಂದು ಬರ್ತ್ಡೇಗೆ ಬಂದಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಇವರೆಲ್ಲರೂ ಒಂದು ಸ್ವಾಗತ ಬಯಸೋದಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಹುಟ್ಟುಹಬ್ಬದ ಅಂಗವಾಗಿ ತಮ್ಮೆಲ್ಲರ ಆಶೀರ್ವಾದ ಆರೈಕೆ ಒಂದು ಮಗುವಿನ ಮೇಲೆ ಇರಲಿ ಅಂತ ಹೇಳಿ ಬಂದಿದ್ದಾರೆ. ಮತ್ತೆ ಅವರ ಒಂದು ಇಡೀ ಕುಟುಂಬ, ಅವರ ಅತ್ತೆ ಬಂದಿದ್ದಾರೆ, ಅಜ್ಜಿ ಬಂದಿದ್ದಾರೆ, ಮತ್ತೆ ತಂಗಿ ಇದ್ದಾರೆ, ಇನ್ನು ಸಾಕಷ್ಟು ಜನ, ಮತ್ತೆ ತೇಜಸ್ವಿನಿ ಮೇಡಮ್ ಬಂದಿದ್ದಾರೆ. ಎಲ್ಲರೂ ಅವ್ರಿಗೆ ಹುಟ್ಟುಹಬ್ಬನ ಆಚರಣೆಗಳನ್ನ ಎಲ್ಲರೂ ಜೋರಾಗಿ ಪ್ರಜ್ವಲ್ ಅವರಿಗೆ ಆರೋಗ್ಯ ಕೊಟ್ಟು, ವಿದ್ಯೆ ಬುದ್ಧಿ ಕೊಟ್ಟು, ಒಳ್ಳೆ ಒಂದು ತಂದೆ ತಾಯಿಗೆ ಮಗನಾಗಿ ಇವತ್ತು ನಿಮ್ನೆಲ್ಲ ನೋಡ್ತಾ ಇದ್ರು. ಆ ಮಗುವಿಗೆ ಅರ್ಥ ಆಗ್ಬೇಕು, ಮುಂದಿನ ಒಂದು ದಿನ ನಾನು ಹೇಗೆ ನಮ್ಮ ತಂದೆ ತಾಯಿನ ನೋಡ್ಕೊಬೇಕು ಅನ್ನೋ ಒಂದು ಅರಿವು ಆತನ ತಲೆ ಒಳಗೆ ಇರಬೇಕು ಅಲ್ವಾ ಕಂದ? ಹಾಗಾಗಿ ಬರಲಿ ಜೋರಾದ ಚಪ್ಪಾಳೆ.